ಎಸ್ಟಿ ಸಮಾವೇಶದಲ್ಲಿ ಶ್ರೀರಾಮುಲು ಅವರು ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೊದಲೆಲ್ಲ ಬಳ್ಳಾರಿಯಂತಹ ಗ್ರಾಮದಲ್ಲಿ ಟೆರರಿಸ್ಟ್ ಇದ್ರು, ಆದ್ರೆ ಈಗ ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರು ಟೆರರಿಸ್ಟ್. ಭಟ್ಕಳದಂತ ಊರಲ್ಲಿ ಟೆರರಿಸ್ಟ್ ಇದ್ರು ಮುಂಚೆ ಎಲ್ಲ ನೋಡ್ಬೋದು, ಆದ್ರೆ ಈಗ ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಟೆರರಿಸ್ಟ್ ಇರ್ತಾರೆ, ಮನೆ ಮನೆಯಲ್ಲೂ ಕೂಡ ಟೆರರಿಸ್ಟ್ ಇದ್ದಾರೆ ಅಂತ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ನಾಸಿರ್ ಹುಸೇನ್ ಗೆದ್ದಾಗ ಪಾಕ್ ಜಿಂದಾಬಾದ್ ಅಂತಾರೆ, ಇವರೆಲ್ಲ ದೇಶದ್ರೋಹಿಗಳು ಅಂತ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ನೀವೇ ನೋಡಿ. ನನಗೆ ಕೇಳಿದ್ರು ಇವತ್ತು ರಾಮೇಶ್ವರ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ ಅಲ್ಲ, ಇದೇ ರೀತಿ ಬ್ರದರ್ಸ್ ಅನ್ರಿ, ಇದೇ ರೀತಿ ಸ್ನೇಹಿತರನ್ರಿ, ಅಮಾಯಕನ್ರಿ, ವಿಧಾನಸಭೆಯಲ್ಲಿ ಒಂದು ದಿನ ಬಾಂಬ್ ಸ್ಫೋಟ ಆಗುತ್ತೆ ಅನ್ನಂತ ಮಾತು ನಾನು ಪತ್ರಿಕೆಯಲ್ಲಿ ಕೇಳಿಕೊಟ್ಟೆ. ಯಾಕೆ ಇಷ್ಟೊಂದು ಓಲೈಕೆ ಮಾಡಬೇಕು? ನಮ್ಮ ಬಳ್ಳಾರಿ ಎಷ್ಟು ಶಾಂತಿಯುತವಾದಂತ ಊರು. ಇವತ್ತು ನಾವೆಲ್ಲರೂ ಟೆರರಿಸ್ಟ್ಗಳು ಎಲ್ಲಿರ್ತಾರೆ ಅಂದ್ರೆ ನಾವು ಆ ಕಡೆ ಭಟ್ಕಲ್ಲು, ಸೂರತ್ ಕಲ್ಲು, ಮಂಗಳೂರು ಭಾಗದಲ್ಲಿ ನೋಡಿಸ್ತಿದ್ವಿ. ಆದ್ರೆ ಇದು ಬಳ್ಳಾರಿಯಲ್ಲಿ, ಇಡೀ ದೇಶದಲ್ಲಿ, ಈ ಬಳ್ಳಾರಿ ಪ್ರದೇಶದಲ್ಲಿ ಶಾಂತಿಯುತವಾದಂತ ಊರಿನಲ್ಲಿ ಎಲ್ಲ ಟೆರರಿಸ್ಟ್ಗಳು ತುಂಬಿಕೊಂಡ್ಬಿಟ್ಟಾರೆ. ಎಲ್ಲಿ ನೋಡಿದ್ರೆ ಮನೆ ಮನೆಗೆ ಟೆರರಿಸ್ಟು. ಮತ್ತೆ ನಮ್ಮ ಜೊತೆಗೆ ಓಡಾಡ್ತಿರ್ತಾರ, ಅವ್ರು ಯಾರಂದ್ರೆ ಗೊತ್ತಾಗಲ್ಲ, ಯಾರು ಏನು ಯಾವ ಸಮಯಕ್ಕೆ ಏನ್ ಮಾಡ್ತಾರೆ ಗೊತ್ತೇ ಇಲ್ಲ. ಈ ಜನರಿಗೆ ಭಟ್ಕಲನ್ನು ಮರೆತು ನನ್ನ ಮೊನ್ನೆ ಬಳ್ಳಾರಿಯಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಿದೆ ಹೇಳ್ತಾ ಇದ್ರು ಶ್ರೀರಾಮ್